ಹಾಯ್ ತ್ರಿಷಾ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ತೊಂಡೆಕಾಯಿಂದ 2 ಥರ ಪಲ್ಯ ಮಾಡೋದು. ಇದು ಮದುವೆ ಮನೆಯಲ್ಲಿ ಮಾಡೋವಂಥ ಪಲ್ಯ. ನೀವು ಎಲ್ಲ ತಿಂದು ನೋಡಿರ್ತೀರ, ಟೇಸ್ಟ್ ನೋಡಿರ್ತೀರ ಎಷ್ಟು ಚೆನ್ನಾಗಿರುತ್ತೆ ಅಂತ. ಮನೆಯಲ್ಲೇ ಮಸಾಲೆ ಪೌಡರ್ ಮಾಡ್ಕೊಂಡು ಮಾಡೋ ಅಂಥದ್ದು. ನಾನೇ ಬೆಳೆದಿರೋ ಅಂಥ ತೊಂಡೆಕಾಯಿನ ತೊಗೊಬಂದು ಕಿತ್ಕೊಬಂದು ಕಟ್ ಮಾಡಿ ವಾಶ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಬಾಣಲೆಯಲ್ಲಿ ನೀರಿಟ್ಟು ನೀರು ಬಿಸಿ ಆದ ನಂತರ ಕಟ್ ಮಾಡಿರೋ ಅಂಥ ತರಕಾರಿ ಹಾಕ್ತಾಯಿದ್ದೀನಿ. ತೊಂಡೆಕಾಯಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೀರಲ್ಲೇ ಸ್ವಲ್ಪ ಉಪ್ಪು ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಗೊತ್ತಾಗುತ್ತೆ ಈಚೆಗೆ ನೋಡಿದಾಗ ಎಷ್ಟು ಬೆಂದಿದೆ ಅಂತ ಹೇಳಿ. ಇಲ್ಲಿ ನಾನು ರುಬ್ಬೋಕ್ಕೆ ಅಂತ 1-2 ಟೊಮಾಟೊ, 1 ಈರುಳ್ಳಿ ಒಗ್ಗರಣೆಗೆ 2 ಈರುಳ್ಳಿ ಬೇಕಾಗುತ್ತೆ. ಆಮೇಲೆ ಒಂದು ಕಟ್ ಮಾಡ್ಕೊಂಡೆ ನಾನು. ಇಲ್ಲಿ 2 ಟೊಮಾಟೊ ಹಾಕಿ ರುಬ್ತಾಯಿದ್ದೀನಿ. 2 ಟೊಮಾಟೊ 2 ಈರುಳ್ಳಿ ಬೇಕಾಗುತ್ತೆ. ರುಬ್ಬಕ್ಕೆ ಬರೀ ಟೊಮಾಟೊ ರುಬ್ತಾಯಿದ್ದೀನಿ. ಒಗ್ಗರಣೆಗೆ ಮಾತ್ರ ಈರುಳ್ಳಿ. ರುಬ್ಬಿರೋ ಅಂಥ ಮಸಾಲೆ, ಒಂದು ಭಾಗ ತೆಂಗಿನಕಾಯಿ ತುರಿ, ಮನೆಯಲ್ಲೇ ಮಾಡಿರೋ ಅಂಥ ಮಸಾಲೆ ಪೌಡರು. ಇದೇ ಪಲ್ಯಕ್ಕೋಸ್ಕರನೇ ಮಾಡಿರೋ ಅಂಥ ಪೌಡರು. ಸೇಮ್ ಮದುವೆ ಮನೆ ಸ್ಟೈಲಲ್ಲೇ ಇರುತ್ತೆ. ಮದುವೆ ಮನೆ ಪಲ್ಯ ಇರುತ್ತಲ್ಲ ಭಟ್ರು ಮಾಡೋದು, ಅದೇ ಥರನೇ ಇರುತ್ತೆ. ಇದು ಚಪಾತಿ ಜೊತೆಗೆ ಸಖತ್ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ಬಿಸಿ ಅನ್ನಕ್ಕೂ ಕಲ್ಸ್ಕೊ ತಿನ್ಬೋದು. ಸಖತ್ ಟೇಸ್ಟಾಗಿರುತ್ತೆ. ನೀವು ಟ್ರೈ ಮಾಡಿ. ನಾನು ಒಗ್ಗರಣೆಗೆ ಇಡ್ತಾಯಿದ್ದೀನಿ. ಬಾಣಲೆಗೆ ಎಣ್ಣೆ ಹಾಕಿ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ. ಆಮೇಲೆ ಚೆನ್ನಾಗಿ ಸಣ್ಣದಾಗಿ ರುಬ್ಬಿರೋ ಅಂಥ ಟೊಮಾಟೋನ ಹಾಕ್ತಾಯಿದ್ದೀನಿ. ಹಳ್ಳಿ ಕಡೆ ಸ್ವಲ್ಪ ಕರೆಂಟ್ ಇರಲ್ಲ, ಕರೆಂಟಿನ ಪ್ರಾಬ್ಲಮ್ ಇರುತ್ತೆ. ಆಗ ಸ್ವಲ್ಪ ಚಾರ್ಜ್ಡ್ ಲೈಟಲ್ಲೇ ಮಾಡಬೇಕಾಗುತ್ತೆ. ಕೆಲವೊಂದೊಂದು ವೀಡಿಯೋಗಳು ಸ್ವಲ್ಪ ಲೈಟ್ ಬ್ರೈಟ್ನೆಸ್ ಕಡಿಮೆ ಇರುತ್ತೆ. ಲೈಟ್ ಇಲ್ಲದೆ ಇದ್ದಾಗ ಸ್ವಲ್ಪ ಖಾರ, ಉಪ್ಪು, ಟೊಮಾಟೊ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಇದು ಮಸಾಲೆ ಹಿಡೀಲಿ ಅಂತ ಬೇಗ ಹಾಕಬೇಕಾಗುತ್ತೆ. ತೊಂಡೆಕಾಯಿ ಹಾಕ್ತಾಯಿದ್ದೀನಿ. ಬೇಯಿಸಿರೋ ಇದರಲ್ಲಿ ಒಂದು 5 ನಿಮಿಷ ಬೆಂದರೆ ಸಾಕಾಗುತ್ತೆ. ನಾನಿಲ್ಲಿ ತೆಂಗಿನಕಾಯಿ ಮತ್ತು ಮಸಾಲೆ ಪೌಡರು, ಮಸಾಲೆ ಟೇಸ್ಟ್ ಚೆನ್ನಾಗಿ ಹಿಡೀಲಿ ಅಂತ ಮಸಾಲೆ ಪೌಡರ್ನ ಹಾಕ್ತಾಯಿದ್ದೀನಿ. ಹಾಕಿ ತೆಂಗಿನಕಾಯಿ ತುರಿನೂ ಹಾಕಿ, ಅದು ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿದೆ. ತೆಂಗಿನ ಭಾಗನೂ ಹಾಕಬೇಕು. ತೆಂಗಿನ ತುರಿನೂ ಹಾಕಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ 1-2 ನಿಮಿಷದಲ್ಲಿ ಫ್ರೈ ಆಗಿ ಚೆನ್ನಾಗಿ ಮುಚ್ಚಿಟ್ರೆ 1-2 ನಿಮಿಷದಲ್ಲಿ ರೆಡಿ ಆಗಿರುತ್ತೆ. ಇದು ಪಲ್ಯ ಅಂತೂ ಸಖತ್ ಚೆನ್ನಾಗಾಗಿತ್ತು. ನೀವು ಟ್ರೈ ಮಾಡಿ. ದಯವಿಟ್ಟು ಹೊಸ್ದಾಗಿ ಮಾಡ್ತಾಯಿರೋ ಅಂಥ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ. ನಾನಿಲ್ಲಿ ಇನ್ನೊಂದು ಥರದ ಪಲ್ಯ ಮಾಡಬೇಕು ಅಂತ ಎಲ್ಲನೂ ತೊಂಡೆಕಾಯಿ ಎಲ್ಲನೂ ಕುಯ್ಕೊಬರ್ತಾಯಿದ್ದೀನಿ. ಕೊಯ್ದು ವಾಶ್ ಮಾಡಿ ತೊಳೆದು ನೀಟಾಗಿ ಕಟ್ ಮಾಡೋಕ್ಕಂತೂ ಸಖತ್ ಟೈಮ್ ಹಿಡಿಯುತ್ತೆ. ಇದು ಸಣ್ಣದಾಗಿ ಕಟ್ ಮಾಡಬೇಕು. ಒಂದು 5-6 ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಮನೆಯಲ್ಲೇ ಇರೋದ್ರಿಂದ ಮನೆಯಲ್ಲೇ ಕಿತ್ಕೊಂಡ್ಬಂದು ಮಾಡ್ತಾಯಿದ್ದೀನಿ. ಈ ತರಕಾರಿ ಕಟ್ ಮಾಡೋಕ್ಕೆಲ್ಲ ಸುಮಾರು ಹೊತ್ತು ಟೈಮ್ ಹಿಡಿಯುತ್ತೆ. ಈಗಿನ ಮಕ್ಕಳಿಗೆಲ್ಲ ಕಟ್ ಮಾಡಿಕೊಡಿ ಅಂದರೆ ಯಾರೂ ಮಾಡಲ್ಲ. ನಾವೇ ಗಂಟೆಗಟ್ಟಲೆ ತರಕಾರಿ ಕಟ್ ಮಾಡಬೇಕಾಗುತ್ತೆ. ಇದು ರೌಂಡ್ ಶೇಪಾಗಿ ಕಟ್ ಮಾಡ್ಬೋದು. ಇದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ಥರದ ಪಲ್ಯಕ್ಕೆ ಒಂದು ಹಿಡಿಯಷ್ಟು, ಒಂದು ಬಾಕ್ಸೆಯಷ್ಟು ಕಡಲೆಕಾಳು ನೆನೆಸಿಟ್ಕೊಂಡಿದ್ದೀನಿ ನಾನು. ಕೆಂಪು ಕಡಲೆಕಾಳು ನೆಂದಿದ್ದಾವೆ ಚೆನ್ನಾಗಿ. ಇನ್ನು ತೊಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಹೊರಗಡೆ ಒಲೆಯಲ್ಲೇ ಮಾಡೋಣ ಅಂತ ಒಲೆ ಹಚ್ಕೊಂಡಿದ್ದೆ. ಅಂದರೆ ಬೇಯೋಕ್ಕೆಲ್ಲ ಜಾಸ್ತಿ ಹೊತ್ತು ಬೇಕಾಗುತ್ತೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಬೇಯೋಕೆ ಹಾಕ್ತಾಯಿದ್ದೀನಿ ನಾನು. ನಾನಿಲ್ಲಿ ಇದಕ್ಕೆ ಸುಮಾರು ಥರ ಮಸಾಲೆ ಪೌಡರ್ಗಳನ್ನು ಮಾಡ್ತೀನಿ. ಈಗ ಸ್ವಲ್ಪ ಮಾಡೋಕ್ಕೆ ಬೆನ್ನೋವೆಲ್ಲ ಇರೋದ್ರಿಂದ ಜಾಸ್ತಿ ವೀಡಿಯೋಗಳು ಹಾಕೋಕ್ಕಾಗ್ತಾಯಿಲ್ಲ. ನಾನಿಲ್ಲಿ ಒಗ್ಗರಣೆ ಇಡ್ತಾಯಿದ್ದೀನಿ. ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ, ಕಡಲೆಕಾಳು ಹಾಕಿರೋದ್ರಿಂದ ಬೇಳೆ ಅವಶ್ಯಕತೆ ಏನಿಲ್ಲ. ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ಪುಡಿ ಹಾಕೋರು ಖಾರ ಪುಡಿ, ಒಣಮೆಣ್ಸಿನ್ಕಾಯಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಒಂದು ದಪ್ಪದೊಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ತರಕಾರಿ ಹಾಕಬೇಕಾಗತ್ತೆ. ಒಲೆಯಲ್ಲಿ ಹೊಗೆ ಎಲ್ಲ ಜಾಸ್ತಿ ಇದಾಗ್ತಾಯಿತ್ತು, ಅದರಿಂದ ಸ್ವಲ್ಪ ನಿಧಾನ ಆಗುತ್ತೆ.
ಮಾಡೋದು. ಆದರೂ ಈಗೆಲ್ಲ ಮತ್ತೆ ಒಲೆಲೇ ಮಾಡ್ತಾಯಿದ್ದೀವಿ, ಚೆನ್ನಾಗಿರುತ್ತೆ ಅಂತ ಒಲೆಲೇ ಟ್ರೈ ಮಾಡ್ತಾಯಿದ್ದೀನಿ. ನಾನು ಸುಮಾರು ಅಡುಗೆಗಳೆಲ್ಲನೂ ಒಲೆಲೇ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ತರಕಾರಿ ಆರಿರುತ್ತಲ್ಲ, ಚೆನ್ನಾಗಿ ಬಿಸಿ ಆಗಬೇಕು. ನಾನು ಇದಕ್ಕೂ ಒಂದು ಭಾಗ ತೆಂಗಿನ ತುರಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ. ತೆಂಗಿನ ತುರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷದಲ್ಲಿ ಫ್ರೈ ಆಗುತ್ತೆ. ಚೆನ್ನಾಗಿ ಬೆಂದಿದ್ರೆ ಸಾಕು, ಆಮೇಲೆ ಬೇಗ ಆಗೋಗುತ್ತೆ ಒಗ್ಗರಣೆಲಿ. ಸ್ವಲ್ಪ ಉಪ್ಪು, ಸಪ್ಪೆ ಉಪ್ಪು ನೋಡ್ಕೋಬೋದು. ಈಗಲೇ ಒಂದು ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಆಗಲೇ ಸ್ವಲ್ಪ ಉಪ್ಪು ಹಾಕಂಡ್ರೆ ಆಯಿತು. ಚೆನ್ನಾಗಾಗಿದೆ ಪಲ್ಯನೂ. ನಾನು ಇದಕ್ಕೆ ದೋಸೆ ಅಲ್ಲ, ಇದು ಆಪಮ್ ಅಂತ ಹೇಳ್ತಾರೆ. ನಮ್ಮ ಕಡೆನೇ ಬೇರೆ ಹೆಸರು ಇದೆ ಇದಕ್ಕೆ. ಇದನ್ನು ಗಟ್ಟಿ ಇರಬೇಕು ಇದು ಹಿಟ್ಟು. ಬರೀ ಅಕ್ಕಿ ರುಬ್ಬಿ ಮಾಡೋ ಅಂಥದ್ದು. ರಾತ್ರಿ ಅಕ್ಕಿ ರುಬ್ಬಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದು ರೊಟ್ಟಿ ಹಂಚಲ್ಲಿ ಹಾಕೋ ಅಂಥದ್ದು. ಬಿಳಿಯ ರೊಟ್ಟಿ ಅಂತಾರೆ ಈಗೆಲ್ಲ. ಬಿಳಿಯ ರೊಟ್ಟಿ, ಕೋರಿ ರೊಟ್ಟಿ ಏನೇನು ಅಂತಾರೆ. ಇದು ಗಟ್ಟಿ ಇರುತ್ತೆ, ಚೆನ್ನಾಗಿರುತ್ತೆ. ಸಪೋರ್ಟ್ ಮಾಡಿ.